ಬಾ ಹುಷಾರು. ಹಾಂ, ಪ್ರೆಗ್ನೆಂಟ್ ಇದ್ದಾಳೆ ಪಾಪ. ಈಗ 8 ತುಂಬ 9ಕ್ಕೆ ಬಿದ್ದಿದೆ, ಇನ್ನೇನು ಹೆರಿಗೆ ಟೈಮು. ಅದಕ್ಕೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಹರಕೆ ಕಟ್ಕೊಂಬಂದೆ. ಅಲ್ಲ, ಆವಾಗಲೇ ಕಟ್ಟಿದೆ ಅನ್ನಿ, ಅದೇ ಹೆರಿಗೆ ಒಂಚೂರು ಸಲೀಸಾಗಲಿ ಅಂತ ಅಕ್ಕ. ಹರಕೆ ಏನಂತ ಕೇಳಿ. ಅದಕ್ಕೆ ಏನಂತ ನಾನು ನಿಮ್ಮ ಇಷ್ಟ ಅವ್ರ ಇಷ್ಟ, ನಾನು ಕೇಳಕ್ಕಾಗಲ್ಲ. 3 ಜನ ಹೆಂಗಸರಿಗೆ ತಲೆ ಮುಡಿ ಕೊಡ್ತೀನಿ ಅಂತ. ಹೌದಾ? ಅದ್ರಲ್ಲಿ ಇಬ್ರು ಆಗ್ಲೇ ಮುಡಿ ಕೊಟ್ಟವ್ರೆ, ಇನ್ನೊಬ್ರು ಬೇಕು. ಹಾಂ, ಬನ್ನಿ ಹೋಗೋಣ. ನಾವು ಹಂಗೆಲ್ಲ ಕೊಡಕ್ ಬರಕಿಲ್ಲ. ನಾವು ಅಲ್ಲಿ ಮೇಲೆ ಬೆಟ್ಟದ ಮೇಲೆ ಇಬ್ರು ಕೊಟ್ರು. ತಿರುಪತಿಗೆ ಹಾಕೊಂಡಿದ್ದೀವಿ ನಾವು. ಹೌದಾ? ಇದು ದೇವ್ರ ಕಾರ್ಯಕ್ಕೆ ಬಾಕ. ಹಂಗ್ ಕೊಡಕ್ ನಾವ್ ತಿರುಪತಿಗೆ ಹೆಸರು ಹೇಳ್ಕೊಬಿಟ್ಟು ನಮ್ಮ ಮನೆ ದೇವ್ರಿಗೆ ನಾವ್ ಇಲ್ಲಿ ಬಂದ್ ಕೊಡಿದ್ರೆ. ನಮ್ಮನೆ ದೇವ್ರು ತಿರುಪತಿ ತಿಮ್ಮಪ್ಪನೇ, ಆದ್ರೆ ಅವ್ರು ಹಂಗೆಲ್ಲ ಏನು ಅನ್ನಲ್ಲ. ನಾವು ನಮ್ಮನೆ ದೇವ್ರು ನಾವು ಪೂಜೆ ಮಾಡೋದೇ ದೇವ್ರು. ನೋಡಕ್ಕ ಅವಳಿಗೆ ಒಂಚೂರು ಪಾಪ ಗೊತ್ತಾಯ್ತು. ಸರಿ, ನಾವು ನಮ್ಮನೆ ದೇವ್ರೆ ತಿರುಪತಿ ದೇವ್ರು. ನಮ್ಮನೆ ತಿರುಪತಿ ದೇವ್ರು ಬಿಟ್ಬಿಟ್ಟು ನಾವು ಇದ್ ಮಾಡಕ್ ಇದು ಮುಡಿ ಅಂತ ಕೊಡ್ತಾರಲ್ಲ ಇಲ್ಲಿ ತಲೆ ಮೆತ್ತಿ ಮೇಲೆ, ಅದೇ ಇಲ್ಲೊಂದಿಷ್ಟು ಅಲ್ಲಿ ಶಾಸ್ತ್ರಕ್ಕೆ ಹೋಗ್ಬೇಕಂತೆ ಬೇಗ. ನಾವ್ ಹಂಗೆಲ್ಲ ಕೊಡಕ್ಕಾಗತ್ತಿಲ್ಲ ಸದ್ಯಕ್ಕೆ. ಮಧ್ಯದಲ್ಲಿ ಒಂದ್ಸಲ ದೇವ್ರಿಗೆ ಅಂತ ಇದ್ ಮಾಡಿದ್ಮೇಲೆ ನಾವು ಬೇರೆ ಕಡೆ ಎಲ್ಲ ಇದ್ ಮಾಡಕ್. ಸರಿ, ಕಟ್ ಮಾಡ್ಕೊಂಡು. ಅಕ್ಕ, ನಮ್ಮನೆ ದೇವರು ತಿರುಪತಿ ತಿಮ್ಮಪ್ಪನೇ, ಅವ್ರೇನು ಬೇಜಾರು ಮಾಡ್ಕೊಳಲ್ಲ. ನಾನು ಒಂಚೂರು ನನ್ನ ತಂಗಿಗೆ ಡೆಲಿವರಿ ಇದಾಗಿದೆಯಪ್ಪ, ಅಕ್ಕನ ಹತ್ರ ಒಂಚೂರು ಇಸ್ಕೊಂಡು ಹೋಗ್ತೀನಿ ಆಯ್ತಾ? ಅಲ್ಲಿ ಕಾಣ್ತಿದ್ದಾರೆ. ಸರಿ ಆಯ್ತು, ಅವ್ರೇನು ಬೇಜಾರು ಮಾಡ್ಕೊಳಲ್ವಂತೆ, ಬನ್ನಿ. ಕಾಣಿಸ್ತಿದ್ಯಾಕ ನಿನಗೇನಾದ್ರೂ? ನನ್ಗೆ ನಮ್ಮ ಮನ್ಸಲ್ಲಿ ನಮ್ಮ ಮನೆ ದೇವ್ರಿಗೆ ಅರ್ಥ ಮಾಡ್ಕೊಂಡ್ಮೇಲೆ ನಾವು ಮತ್ತೆ ಇದ್ ಮಾಡಕ್ಕಲ್ಲ. ಈ ದೇವ್ರಿಗೆ ನಾವು ಬೇರೆ, ಆ ದೇವ್ರಿಗೆ ನಾವು ಬೇರೆ ಮಾಡ್ಕೊಂಡಿದೀವಿ. ಹಂಗೆಲ್ಲ ಕೊಡಕ್ಕಾಗಲ್ಲ. ಹೋಗ್ಲಿ, ಒಂಚೂರು ತುದಿ ಕಟ್ ಮಾಡ್ಕೊಡಿ. ಅದು ಒಂದ್ಸರಿ ಮುಟ್ಟು ಅಂತ ಮಾಡಿದ್ಮೇಲೆ ಅದು ಒಂದ್ಸರಿ ಮುಟ್ಟ. ಹೆಣ್ಮಕ್ಳಿಗೆ ಹೆಲ್ಪ್ ಮಾಡ್ಬೇಕಲ್ವಾ ಅಕ್ಕ? ಮಾಡ್ಬೇಕು, ಗೊತ್ತು. ನಾನು ಏನು ಇಲ್ಲ, ಅದು ಬಿಡಪ್ಪ ಅನ್ನಂಗಿದ್ರೆ ನೀನ್ ತಗವ, ನನ್ಗೇನೋ ಅಂತಂಗಿ ಮಾಡೋದು. ಏನ್ ಸೆಲ್ವರಾಯ ಸ್ವಾಮಿ ನಮ್ ದೇವ್ರಲ್ವೇ, ಅದು ಅಲ್ಲಾರು ಸರಿ, ಈ ನೆಪ್ತಲಾರು ಸರಿ ಆಯ್ತದೆ ಅಂತ ನಾವ್ ಮಾಡ್ತಿದ್ದೋ. ಬನ್ನಿ, ಮತ್ತೆ ಅದೇ ದೇವ್ರಿಗೆನೆ ನಾವು ಕಟ್ಕೊಂಡಿರೋದು ಅರ್ಕೆ. ಬನ್ನಿ. ಏನಿಲ್ಲ, ನಾವ್ ತಿರುಪತಿ ದೇವ್ರಿಗೆ ಮಾಡ್ಬೇಕಾರ ಕೆಲ್ಸನ ನಾವ್ ತಿರುಪತಿ ಓಡಾಡಕ್ ಆಗಲ್ಲ ಅಕ್ಕ. ಈಗ ನೀವ್ ಫ್ರೀಯಾಗಿ ಕುತ್ಕೋಬೇಕಾ, ಇದ್ಬಿಡ್ಬೇಕಾರೆ ಇಲ್ಲಿ ಹೋಗಿ ಫ್ರೀ ರೆಸ್ಟ್ ತಗೊಂಡು, ಆಯ್ತಾ? ರೆಸ್ಟ್ ತಗೊಂಡು ಆಮೇಲೆ ಕೂದ್ಲು ಬೇಕು. ಅಕ್ಕ, ನೀವೇನು ಒಳ್ಳೆ ಮಾತಲ್ಲಿ ಕೇಳಲ್ವಾ ನೀವು? ನಡೀರಿ ಸುಮ್ನೆ, ಬಾಬಾ ಬೇಗ. ಇಲ್ಲ ನಾವ್ ಕೊಡಕ್ ಆಗಲ್ಲ. ಇದೇನ್ ಹಿಂಗಾಡ್ತಾ ಇದ್ದೀರಲ್ಲ, ಕೊಡ್ತಾರಲ್ಲ ಅದನ್ನಾದ್ರೂ ಕೊಡ್ಬನ್ನಿ. ನಾವ್ ಹಂಗೂ ಕೊಡಕ್ ಆಗಲ್ಲ. ಇಲ್ಲೇ ಬೋಳಿಸ್ಬಿಡ್ಲಾ? ಸುಮ್ನೆ ಬಂದ್ಬಿಟ್ಟು ಹಿಂಗ್ ಕೊಟ್ಬಿಡಕ್ ಆಗದ? ಹೋಗ್ಲಿ, ಇಲ್ಲೇ ಬೋಳಿಸ್ಬಿಡ್ತೀನಿ. ಕೂದ್ಲು ಕೊಡಿ ಸಾಕು, ತಗೊಂಡೋಗಿ ಅಲ್ಲಿ ಕೊಟ್ಬಿಟ್ಟು ಬರ್ತೀನಿ. ನೀವೇನ ಅದೇ ನಿಮ್ದು ನಾವೇ ಕಟ್ ಮಾಡ್ಕೊಡ್ತಾಡಿ. ತಾವೇನ್ರಿ ಇಲ್ಲಿ ಖಾತ್ರಿ ಹೋಗಕ್ಕೋ, ನನ್ ಗುಂಗ್ರು ಕೂದ್ಲು ನನ್ ಕೊಡಲ್ಲ. ಕರ್ಲಿ ಏರ್ಸ್ ನಂದು ನಾನ್ ಸ್ಟ್ರೈಟ್ನಿಂಗ್ ಮಾಡಿಸ್ ಕಲರ್ ಹಾಕ್ಸೋಣ ಅಂತ ಇದೀನಿ ಡೆಲಿವರಿ ಆದ್ಮೇಲೆ. ನಿನ್ ಶೋಕಿ ನೋಡ್ದ ನೀವು ಯಾರು ಅಂತ ನಮ್ಗೂ ಗೊತ್ತಾಯ್ತು. ಸುಮ್ನೆ ಇದ್ಬಿಡಿ, ಆಯ್ತು? ಗೊತ್ತಾಯ್ತು ನೀವೇನ್ ಮಾಡ್ತೀರಿ ಅಂತ ಗೊತ್ತಾಯ್ತು ನಮ್ಗೂ. ಬನ್ರಿ ಇಲ್ಲಿ. ಮುಡಿ ಕೊಡ್ಬೇಕಣ್ಣ. ಅಕ್ಕ ಬಂದು ನಮ್ಗೆ ಅರ್ಕೆ ಹೊರ್ತ್ಕೊಂಡಿದೀನಿ ನಾನು. ಕಡ್ರ ತರ ಕಾಣಿಸ್ತಿದೀವ ನಿಮ್ಗೆ? ಖಂಡಿತ ಕಡ್ರ ತರ. ನೀವು ಅರ್ಕೆ ಕಟ್ಕೊಳಕ್ ಅವ್ರ ಯಾಕೆ ಮುಡಿ ಕೊಡ್ಬೇಕು? ನಾ 3 ಜನ ಹೆಂಗಸ್ರದು ಕೊಡ್ತೀನಿ ಅಂತ ಹೇಳಿದೀನಿ. ನನ್ ತಂಗಿಗೆ ಒಂಚೂರು ಸಲೀಸಾಗಿ ಹೆರಿಗೆ ಆಗ್ಲಿ ಅಂತ. ಇವ್ರು ಅರ್ಕೆ ಕಟ್ಕೊಂಡಿದಾರಂತೆ, ನಾನು ಮುಡಿ ಕೊಡ್ಬೇಕಂತ. ಅಂಕಲ್ದೇನ್ ಬೇಡ ನಮ್ಗೆ, ನಿಮ್ದು ಬೇಡ ಅಂಕಲ್, ಆಂಟಿ ಸಾಕು. ನಾನ್ ಹೇಳ್ತಾ ಇದ್ದೀನಿ, ನಾವು ತಿರುಪತಿ ವೆಂಕಟರಮಣ ಸ್ವಾಮಿಗೆ ಅರ್ಕೆ ಅಂತಾನೆ ಬಿಟ್ಕೊಂಡಿದ್ವಿ ನಾವ್ ತಾನೇ ನಮ್ ಕೂದ್ಲನ್ನ. ಇವ್ರು ಈಗ ಇಲ್ಲಿ ಕೊಡ್ ಬನ್ನಿ ಅಂತ ಹೇಳ್ತಾವ್ರೆ. ಏನಂಗಂದ್ರೆ ಅರ್ಥ ನಿಮ್ಗೆ ಅರ್ಥ ಆಗ್ಲಿಲ್ವಾ? ಅವಳು ಬಸ್ರಿ ಹೆರಿಗೆ ಒಂಚೂರು ಸಲೀಸಾಗ್ಲಿ ಅನ್ಬಿಟ್ಟು ದೇವ್ರಿಗೆ ಅರ್ಕೆ ಕಟ್ಕೊಂಡಿದ್ದೆ ನಾನು, ಆಯ್ತಾ? 3 ಜನ ಅರ್ಕೆ ಏನಂದ್ರೆ ಆಂಟಿದದೆ 3 ಜನ ಹೆಂಗಸ್ರಿಗೆ ಮುಡಿ ಕೊಡ್ತೀನಿ ಅಂತ ಬೇಡ್ಕೊಂಡಿದ್ದೆ. ಇಬ್ರು ಕೊಟ್ಟವ್ರು ಆಗ್ಲೇ ಬಂದು ಆಂಟಿನ್ ಕರಿತಾ ಇದೀನಿ 3ನೇವ್ರಾಗಿ. ಬೆಂಗಳೂರು ಒಂದ್ ಕೆಲಸ ಮಾಡಿ, ನಿಮ್ ಕಡೆ ಯಾರು ಸಂಬಂಧಿಕರು ಕರ್ಕೊಂಡ್ಬಂದು ಕೊಡ್ಸಿ. ನಿಂತ್ಕೊಳ್ಳಿ, ಹತ್ರ ನಿಂತ್ಕೊಳ್ಳಿ ಒಂಚೂರು. ನೀವು ಕೊಡಂಗಿಲ್ಲ ಅಂದ್ರೆ ಅವ್ರನ್ನ ಕರ್ಕೊಂಡ್ಬಂದು ಬಕ್ರ ಮಾಡ್ತಾರಲ್ಲ, ಇದ್ರಿಂದ ಏನಾರ ಬಂದಿದಾರ ಯಾರು ಹೇಳೋರು ಎಲ್ಲಿ ಸಂಸ್ಕೃತದಲ್ಲಿ ಐತೇನ್ರಿ ಕೊಡಕ್ಕೆ? ಕನ್ನಡದಲ್ಲಿದೆ, ಕನ್ನಡದಲ್ಲಿ. ಕ್ಯಾಮ್ರಾ ಐತೆ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನು ನಗಿಸುವ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ.